ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ಕೂಡ ನಿಮ್ಮ ಒಂದು ಮೊಬೈಲಲ್ಲಿರುವ ಆ್ಯಪ್ಸ್ಗಳಿಗೆ ಆ್ಯಪ್ ಲಾಕನ್ನು ಸೆಟ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ, ಫಾರ್ ಎಕ್ಸಾಂಪಲ್ ವಾಟ್ಸಪ್ಗಾಗಿರ್ಬೋದು, ಇನ್ಸ್ಟಾಗ್ರಾಮ್ಗಾಗಿರ್ಬೋದು, ಅಥವಾ ನಿಮಗೆ ಬೇಕಾದ ಆ್ಯಪ್ಸ್ಗಳಿಗೆ ನೀವು ಕೂಡ ಲಾಕನ್ನು ಸೆಟ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಥರ ಆ್ಯಪ್ ಲಾಕ್ ಸೆಟ್ ಮಾಡೋದು ಅಂತ, ಅದು ಕೂಡ ಯಾವುದೇ ಒಂದು ಎಡಿಷನಲ್ ಆ್ಯಪ್ ಇಲ್ಲದೆ ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ಸ್ ಮೂಲಕ ಯಾವ ಥರ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ಗಾಗಿರ್ಬೋದು, ವಾಟ್ಸಪ್ಗಾಗಿರ್ಬೋದು, ನಿಮ್ಮ ಒಂದು ಆ್ಯಪ್ಸ್ಗಳಿಗೆ ಲಾಕನ್ನು ಸೆಟ್ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೇವಲ ಒಂದೆರಡು ಸ್ಟೆಪ್ಸ್ ಗಳಲ್ಲೇ, ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ ನೀವು ಕೂಡ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಗಾಗಿರ್ಬೋದು, ವಾಟ್ಸ್ಆಪ್ ಗಾಗಿರ್ಬೋದು, ನಿಮ್ಗೆ ಯಾವ ಆ್ಯಪ್ ಬೇಕಾದ್ರೂ ಅದಕ್ಕೆ ಲಾಕ್ ಅನ್ನ ಸೆಟ್ ಮಾಡ್ಕೋಬಹುದು. ಯಾವ ತರ ಅಂತ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಪ್ಲೀಸ್ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮಾಡೋದು ಕೂಡ ಮರಿಬೇಡಿ. ನಿಮ್ಮ ಒಂದು ಲೈಕ್ಸ್ ಇಂದ ನಮಗೆ ಹೆಚ್ಚಿನ ವಿಡಿಯೋಸ್ ಗಳಿಗಾಗಿ ಮೋಟಿವೇಶನ್ ಸಿಗುತ್ತೆ. ಆಯ್ತಾ, ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ನಾವು ವೇಸ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ನೀವು ಕೂಡ ನಿಮ್ಮ ಒಂದು ಮೊಬೈಲ್ ಅಲ್ಲಿ ನಿಮ್ಗೆ ಬೇಕಾದ ಯಾವುದೇ ಒಂದು ಆ್ಯಪ್ಗೆ, ಫಾರ್ ಎಕ್ಸಾಂಪಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ಗೆ ಯಾವ ತರ ಲಾಕ್ ಸೆಟ್ ಮಾಡೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ಸ್ ನ ಓಪನ್ ಮಾಡ್ಕೊಳ್ಳಿ. ನನ್ನ ಒಂದು ಮೊಬೈಲ್ ಬಂದ್ಬಿಟ್ಟು ವಿವೋ ಸ್ನೇಹಿತರೆ, ವಿವೋದಲ್ಲಿ ಈ ತರ ಆಪ್ಷನ್ ಇರುವಂತದ್ದು. ಸೆಟ್ಟಿಂಗ್ಸ್ ನ ಓಪನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಪ್ರೈವಸಿ ಅಂಡ್ ಆ್ಯಪ್ ಎನ್ಕ್ರಿಪ್ಷನ್ ಅಥವಾ ಆ್ಯಪ್ ಲಾಕ್ ಅಂತ ಇರುತ್ತೆ. ನನ್ನ ಒಂದು ಮೊಬೈಲ್ ಅಲ್ಲಿ ಪ್ರೈವಸಿ ಅಂಡ್ ಆ್ಯಪ್ ಎನ್ಕ್ರಿಪ್ಷನ್ ಅಂತ ಇರುವಂತದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಪಾಸ್ವರ್ಡ್ ಏನಂತ ಕ್ರಿಯೇಟ್ ಮಾಡ್ಕೋತೀರಾ ಅಂತ ಕೇಳ್ತಾ ಇರುವಂತದ್ದು. ಅಕಸ್ಮಾತ್ ನಿಮ್ಮ ಒಂದು ಮೊಬೈಲ್ ಅಲ್ಲಿ ನಿಮ್ಗೆ ಗೊತ್ತಾಗ್ಲಿಲ್ಲ ಈ ಒಂದು ಆ್ಯಪ್ ಎನ್ಕ್ರಿಪ್ಷನ್ ಎಲ್ಲಿ ಆಪ್ಷನ್ ಇದೆ ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ, ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಆ್ಯಪ್ ಲಾಕ್ ಅಂತ ಟೈಪ್ ಮಾಡಿ. ಜಸ್ಟ್ ಆ್ಯಪ್ ಅಂತ ಸರ್ಚ್ ಮಾಡಿದಾಗ ಈ ತರ ಆಪ್ಷನ್ಸ್ ಗಳು ಬರ್ತಾ ಹೋಗುತ್ತೆ. ಇಲ್ಲಿ ಪ್ರೈವಸಿ ಅಂಡ್ ಆ್ಯಪ್ ಎನ್ಕ್ರಿಪ್ಷನ್ ಅಂತ ಬಂದಿರುವಂತದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಪ್ರೈವಸಿ ಅಂಡ್ ಆ್ಯಪ್ ಎನ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ನಿಮ್ಗೆ ಸ್ಕ್ರೀನ್ ಬ್ಲಾಕ್ ಆಗಿ ಕಾಣ್ತಾ ಇರಬಹುದು. ಏನಕ್ಕಪ್ಪ ಅಂದ್ರೆ ಇಲ್ಲಿ ಪಾಸ್ವರ್ಡ್ ಅನ್ನ ನಾನು ಎಂಟರ್ ಮಾಡ್ತಾ ಇರುವಂತದ್ದು. ಇಲ್ಲಿ ಎಂಟರ್ ಯುವರ್ ಪ್ರೈವಸಿ ಪಾಸ್ವರ್ಡ್ ಅಂತ ಬಂದಿರುವಂತದ್ದು. ಅಕಸ್ಮಾತ್ ಅದರ್ ಪಾಸ್ವರ್ಡ್ ಟೈಪ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ 6 ಡಿಜಿಟ್ ಪಿನ್ ಆಗಿರ್ಬೋದು, 4 ಡಿಜಿಟ್ ಪಿನ್ ಆಗಿರ್ಬೋದು, ಪ್ಯಾಟರ್ನ್ ಆಗಿರ್ಬೋದು, ಅಥವಾ ಅಲ್ಫಾಬೆಟಿಕ್ ನಿಮ್ಗೆ ಯಾವ ಒಂದು ಆಪ್ಷನ್ ಲಾಕ್ ಬೇಕು, ಯಾವ ತರ ಲಾಕ್ ಬೇಕು ಆ ತರ ನೀವು ಸೆಟ್ ಮಾಡ್ಕೋಬಹುದು. ಇಲ್ಲಿ 4 ಡಿಜಿಟ್ ಪಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. 4 ಡಿಜಿಟ್ ಪಿನ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕಾದ ಲಾಕ್ ಅನ್ನ ನೀವು ಎಂಟರ್ ಮಾಡ್ಕೊಂಡ್ಬಿಟ್ಟು ತಿರ್ಗಾ ಇನ್ನೊಂದ್ಸಲ ವೆರಿಫೈ ಕೇಳ್ತಾ ಇರುವಂತದ್ದು. ಇನ್ನೊಂದ್ಸಲ ಅದನ್ನೇ ಎಂಟರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ವಾಟ್ ವಾಸ್ ದಿ ನೇಮ್ ಆಫ್ ಯುವರ್ ಎಲಿಮೆಂಟರಿ ಸ್ಕೂಲ್ ಅಂತ ಕೇಳ್ತಾ ಇರುವಂತದ್ದು. ನಿಮ್ಮ ಒಂದು ಸ್ಕೂಲ್ ನೇಮ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸ್ಕೂಲ್ ನೇಮ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಂಡ್ಬಿಟ್ಟು ವಾಟ್ ವಾಸ್ ದಿ ನೇಮ್ ಆಫ್ ಯುವರ್ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಅಂತ ಇರುವಂತದ್ದು. ಈ ಒಂದು ಕ್ವಶನ್ಸ್ ಗಳಿಗೆ ಆನ್ಸರ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ನಿಮ್ಗೆ ಏನಾದ್ರೂ ಲಾಕ್ ನೆನಪಿಲ್ಲಪ್ಪ ಅಂದ್ರೆ ಈ ತರ ರಿಕವರ್ ಮಾಡ್ಕೋಬಹುದು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಪಾಸ್ವರ್ಡ್ ಸೆಟ್ ಆಗಿರುತ್ತೆ. ಆಡ್ ಲೆಟರ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟಾದ್ರೆ ಆ್ಯಪ್ ಲಾಕ್ ಆಕ್ಟಿವೇಟ್ ಆಗುತ್ತೆ. ಅದನ್ನ ಇನ್ಸ್ಟಾಗ್ರಾಮ್ಗೆ ನಿಮ್ಗೆ ಬೇಕಾದ ಆ್ಯಪ್ಸ್ಗೆ ಯಾವ ತರ ಸೆಟ್ ಮಾಡೋದಂದ್ರೆ ಇಲ್ಲಿ ಆ್ಯಪ್ ಎನ್ಕ್ರಿಪ್ಷನ್ ಅಂತ ಬಂದಿರುವಂತದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಮೊಬೈಲ್ ಅಲ್ಲಿರುವ ಎಲ್ಲ ಒಂದು ಆ್ಯಪ್ಸ್ ಗಳ ಲಿಸ್ಟ್ ಬರ್ತಾ ಇರುವಂತದ್ದು. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ಸ್ಟಾಗ್ರಾಮ್ಗೆ ಸೆಟ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಇನ್ಸ್ಟಾಗ್ರಾಮ್ ಎಲ್ಲಿದೆ ಅದನ್ನ ನೋಡ್ಕೊಂಡ್ಬಿಟ್ಟು ಅದನ್ನ ಆನ್ ಮಾಡಿ. ಇನ್ಸ್ಟಾಗ್ರಾಮ್ ಅನ್ನ ಆನ್ ಮಾಡಿದ್ರೆ ಆಯ್ತು, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ಗೆ ಆ್ಯಪ್ ಲಾಕ್ ಸೆಟ್ ಆಗಿರುತ್ತೆ. ಎಲ್ಲಪ್ಪ ಅಂದ್ರೆ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಪ್ರೈವಸಿ ಅಂಡ್ ಆ್ಯಪ್ ಎನ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಪ್ರೈವಸಿ ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಆ್ಯಪ್ ಎನ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ಮ ಒಂದು ಫೋನಲ್ಲಿ ಆ್ಯಪ್ ಎನ್ಕ್ರಿಪ್ಷನ್ ಅಥವಾ ಆ್ಯಪ್ ಲಾಕ್ ಬಂದಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಬೇಕಾದ ಆ್ಯಪ್ಸ್ ಗಳು ಯಾವ್ದಾವ್ದು ಬೇಕು ನಿಮ್ಗೆ, ಫಾರ್ ಎಕ್ಸಾಂಪಲ್ ಗೂಗಲ್ ಪೇಗೆ ಲಾಕ್ ಅನ್ನ ಸೆಟ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಜಿಪೇ ಆ್ಯಪ್ ಎಲ್ಲಿದೆ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ಇರುವಂತದ್ದು ಇದನ್ನು ಜಸ್ಟ್ ಆನ್ ಮಾಡ್ಕೊಂಡ್ರೆ ಆಯ್ತು, ಗೂಗಲ್ ಪೇಗೂ ಲಾಕ್ ಸೆಟ್ ಆಗಿರುತ್ತೆ. ಫ್ಲಿಪ್ಕಾರ್ಟ್ ಏನಾದ್ರೂ ಸೆಟ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಈ ತರ ಆನ್ ಮಾಡಿದ್ರೆ ಆಯ್ತು. ಸಿಂಪ್ಲಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಯಾವುದೇ ಒಂದು ಅಡಿಷನಲ್ ಆ್ಯಪ್ ಇಲ್ಲದೆ ನಿಮ್ಮ ಒಂದು ಸೆಟ್ಟಿಂಗ್ಸ್ ಮೂಲಕ ನಿಮ್ಮ ಒಂದು ಮೊಬೈಲ್ ಆ್ಯಪ್ಸ್ ಗಳಿಗೆ, ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಈ ತರ ಲಾಕ್ ಅನ್ನ ಸೆಟ್ ಮಾಡ್ಕೋಬಹುದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮರಿಬೇಡಿ. ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋಗೆ ಲೈಕ್ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.